ಶ್ರೀ ಗುರುಭ್ಯೋ ನಮಃ. ಶ್ರೀ ಕರೀಲಿ ವ್ಯಾಸರಾಜಮಠದ ಶ್ರೀಪಾದಗಳಿಗೆ ನಮಸ್ಕರಿಸಿ ನಾನು ಇವತ್ತಿನ ಅನುವಾದ ಯಥಾಶಕ್ತಿಯ ಮತ್ತೆ ಹೇಳಲಿಕ್ಕೆ ದಾಸವರ್ಯಂ ದಯಾಯುತ ಜೋಡಿಕೃತ ದುರಾಶಿಷಂ ಹರಿಕಥಾನುಭಕ್ತಾರಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನನ್ನ ಇವತ್ತಿನ ಪದ್ಯ ಜ್ಞಾನ ಪ್ರಕ್ರಿಯೆ ಸಂಧಿ 11ನೇ ಸಂಧಿದು 14ನೇ ಪದ್ಯ. ಇದು ಹೀಗಿದೆ: ಹರಿಯ ಮುಖ್ಯ ನಿಯಾಮಕನು ಎಂದರೆ ಪುಣ್ಯ ಪುಣ್ಯ ಹರ್ಷ ಮರ್ಷ ಲಾಭ ಅಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನಂಗ್ರಿ ಸಮರ್ಪಿಸು ನರ್ಕಪು ಸ್ವರ್ಗ ಪವರ್ಗಾದಿ ಕರಣ ನಿಯಾಮಕನು ಸರ್ವತ್ರದಲ್ಲಿ ನೆನೆಯುತ್ತಿರು. ಈ ಪದ್ಯ ಮೇಲ್ ನೋಡಿದ್ರೆ ಅನ್ಸುತ್ತೆ ಇದು ಎಲ್ಲ ಹರಿಯೇ ಮುಖ್ಯ ನಿಯಾಮಕನು ಅನ್ನೋದನ್ನ ದಾಸರು ನಮ್ಗೆ ಹೇಳ್ತಿದ್ದಾರೆ. ಎಲ್ಲಾ ಕಾರ್ಯಗಳು ಎಲ್ಲಾ ಕರ್ಮಗಳು ನಮ್ಮನ್ನ ಸಮರ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹರಿಯೇ ಮುಖ್ಯ ನಿಯಾಮಕ ಅನ್ನೋದನ್ನ ಅವ್ರಿಗೆ ಸಾರಿ ಹೇಳ್ತಾ ಇದ್ದಾರೆ. ಏನು ಮುಖ್ಯ ನಿಯಾಮಕ ಅಂತ ಯಾಕೆ ಹೇಳ್ತೀಯಾರಿ ಏನು ಅಂತ ಒಂದು ದೃಷ್ಟಾಂತ ತಗೊಂಡು ನೋಡೋಣ. ಒಂದು ಇವಾಗ ಲೋಕದ ಒಂದು ಎಕ್ಸಾಂಪಲ್ ತಗೊಂಡು ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಮುಖ್ಯ ನಿಯಾಮಕರು ಪ್ರಿನ್ಸಿಪಲ್ ಇರ್ತಾರೆ. ಅವ್ರ ಕೆಳಗೆ ವೈಸ್ ಪ್ರಿನ್ಸಿಪಲ್ ಮತ್ತೆ ಕೋಆರ್ಡಿನೇಟರ್ಸ್ ಟೀಚರ್ಸ್ ಹಾಗಿರುತ್ತೆ. ಅದೇ ತರ ಇಲ್ಲೂ ಇದೆ. ಅಲ್ಲಿ ಏನು ಅಂದ್ರೆ ಮೇನ್ ಡಿಫ್ರೆನ್ಸ್, ಮುಖ್ಯ ನಿಯಾಮಕರು ಅವ್ರಿಗೆ ಒಂದು ಸೀಮೆ ಇರುತ್ತೆ ಅಷ್ಟೇ. ಆ ಸೀಮೆ ಒಳಗೆ ಅವ್ರು ಕೆಲಸ ಮಾಡಬೇಕು. ಒಂದು ಕಾರ್ಯಕ್ಕೂ ಒಂದು ಕಾಲ ಸೀಮೆನೂ ಇದೆ. ಇಷ್ಟೇ ಎಷ್ಟೋ ವರ್ಷಗಳು ಅವ್ರು ಆ ಪದವಿಯಲ್ಲಿ ಇರ್ತಾರೆ. ಅಧಿಕಾರವೂ ಅಷ್ಟೇ ಒಂದು ಲಿಮಿಟ್ ಅಲ್ಲಿ ಇರುತ್ತೆ. ಹಾಗಾಗಿ ಅವ್ರಿಗೆ ಒಂದು ಚೌಕಟ್ಟಲ್ಲೇ ಕೆಲಸ ಮಾಡ್ಬೇಕು ಆ ನಿಯಾಮಕರು. ಅದೇ ಇಲ್ಲಿ ನಮ್ಮ ಶ್ರೀಹರಿ ಅವನು ಮುಖ್ಯ ನಿಯಾಮಕ. ಮುಖ್ಯ ನಿಯಾಮಕ ಅನ್ನೋದು ಯಾಕೆ ಮುಖ್ಯ ನಿಯಾಮಕ? ಅವನು ಸರ್ವೋತ್ತಮ, ಸರ್ವಗುಣ ಸಂಪೂರ್ಣ. ಹಾಗಾಗಿ ಅವನು ಮುಖ್ಯ ನಿಯಾಮಕ, ಸರ್ವವ್ಯಾಪ್ತ. ಅದಕ್ಕೆ ಅವನು ಅದಲ್ಲೇ ಅವನು ಸರ್ವತಂತ್ರ ಸ್ವತಂತ್ರ. ಅವನ ಬಿಟ್ಟು ಯಾರು ಅವನ ಅಧೀನವೇ ಎಲ್ರು. ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ರು ಅವನ ಅಧೀನವೇ ಬರ್ತಾರೆ. ಹಾಗಾಗಿ ಅವನು ಮುಖ್ಯ ನಿಯಾಮಕ. ಅವನು ಸರ್ವ ಪ್ರೇರಕ ಕೂಡ. ಅವನೇ ಪ್ರೇರಕ ಮತ್ತೆ ಪ್ರೇರಿರೂಪ ಇದರಲ್ಲಿ ಅವನು ಮಾಡಿಸ್ತಾನೆ. ಇವಾಗ ಪ್ರೇರಕ ಮತ್ತೆ ಪ್ರೇರಿಯ, ಇವಾಗ ಎಕ್ಸಾಂಪಲ್ ಈಗ ನಮ್ಗೆ ಪರಿಮಳ ಮೇಡಮ್ಗೆ ಪರಮಾತ್ಮ ಒಂದು ಪ್ರೇರಣೆ ಕೊಟ್ಟ, ಇಲ್ಲಿ ಬಂದು ಇಂಥ ಒಳ್ಳೆ ಕ್ಷೇತ್ರದಲ್ಲಿ ಇದು ಅನುವಾದ ಸಮರ್ಪಣೆ ಮಾಡೋದು ಅಂತ. ಅವ್ರಿಗೆ ಅದನ್ನ ನಮ್ಗೆ ಅವರು ಪ್ರೇರಣೆ ಮಾಡಿದ್ರು ಎಲ್ಲ. ಸೊ ಪ್ರೇರಕ ಪ್ರೇರಿ ರೂಪ, ನಮ್ಮಲ್ಲಿ ಪ್ರೇರಿ ರೂಪದಲ್ಲಿ ಅವನು ಪ್ರೇರಕ ರೂಪದಲ್ಲಿ ನಿಂತು ಅವನು ಎರಡು ತರ ಮಾಡ್ತಾನೆ. ಹಾಗೆ ಕಾರಣ ಕಾರ್ಯ ರೂಪದಲ್ಲಿ ಇರ್ತಾನೆ. ಎಲ್ಲವೂ ಆ ತರ ರೀತಿ ಅವನು ಅದಕ್ಕೆ ಮುಖ್ಯ ನಿಯಾಮಕ. ಅದರಿಂದ ಅವನ್ನ ನಾವು ಮುಖ್ಯ ನಿಯಾಮಕ ಅಂತ ಅಂತೀವಿ. ಈಗ ಅವನ ಲಕ್ಷ್ಮೀ ದೇವಿ ಕೂಡ, ಅವನ ಅನುಗ್ರಹದಿಂದ ಲಕ್ಷ್ಮೀ ದೇವಿ ಕೂಡ ಎಲ್ಲವೂ ಮಾಡ್ಬೋದು. ಯಾವ ಲಕ್ಷ್ಮೀ ದೇವಿ? ಲಕ್ಷ್ಮೀ ದೇವಿ ಯಾವ ಅವಳ ಕಡೆಗಣ್ಣ ನೋಡಿದ್ರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಎಲ್ಲವೂ ಆಗತ್ತ. ಎಲ್ಲಿ ಬ್ರಹ್ಮದೇವರು ಮುಖ್ಯ ಪ್ರಾಣ ದೇವರು ಎಲ್ಲ ಬೇರೆ ದೇವತೆಗಳು ಮಾಡೋ ಕಾರ್ಯಗಳೆಲ್ಲ ಬರೀ ಲಕ್ಷ್ಮೀ ದೇವಿ ಕಣ್ಣ ನೋಡೋದ್ರಿಂದ ನಡೆಯುತ್ತೆ. ಅದೇ ಆ ಲಕ್ಷ್ಮೀ ದೇವಿ ಹೇಗ್ ಮಾಡ್ತಾಳೆ, ನಮ್ಮ ತಾಯಿ ಹೇಗ್ ಮಾಡ್ತಾಳೆ ಅಂದ್ರೆ ಅವಳು ಪರಮಾತ್ಮದ ವಂದನೆ.
ಒಂದು ನೋಟದಿಂದ ಲಕ್ಷ್ಮೀ ದೇವಿ ಕೂಡ ಅನುಗ್ರಹ ಆಗಿ ಅವಳು ಎಲ್ಲವೂ ಮಾಡ್ತಾಳೆ. ಆಗ ಆದ್ರೆ ಆಮೇಲೆ ಲಕ್ಷ್ಮೀ ದೇವಿ ಕರುಣೆಯಿಂದ ಬ್ರಹ್ಮದೇವರು, ಮುಖ್ಯ ಪ್ರಾಣದೇವರು ಎಲ್ಲರೂ ಬ್ರಹ್ಮದೇವರು ಆ ಸೃಷ್ಟಿ ಮಾಡ್ತಾರೆ. ಸ್ಥಿತಿ ಎಲ್ಲವೂ ನಡೆಯುತ್ತೆ. ಆ ತರ ಹಾಗಾಗಿ ಪರಮಾತ್ಮನೇ ಮುಖ್ಯ ನಿಯಾಮಕನಾಗ್ತಾನೆ. ಸೊ ಇದು ಮೊದಲು ನಮ್ಗೆ ದಾಸರೇಟಿ ಹರಿಯೇ ಮುಖ್ಯ ನಿಯಾಮಕನು ಎಂದರಿದು ಅದನ್ನ ಮೊದಲು ತಿಳ್ಕೊಳ್ಳಿ, ಅವನೇ ಮುಖ್ಯ ನಿಯಾಮಕ ಅಂತ. ಅದರಾದ್ಮೇಲೆ ಪುಣ್ಯ ಅಪುಣ್ಯ. ಪುಣ್ಯ ಮತ್ತೆ ಅಪುಣ್ಯ ಅಂದ್ರೆ ಪುಣ್ಯ ಮತ್ತೆ ಪಾಪ ಕರ್ಮಗಳು. ನಾವು ಪುಣ್ಯ ಕರ್ಮಗಳು ಪಾಪ ಕರ್ಮಗಳು ಹೇಗಾದ್ರೆ ಈಗ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಎಲ್ಲಾರು ಈ ಪಿಂಡಾಯನ ಬ್ರಹ್ಮಾಂಡದಲ್ಲಿ ಇರ್ತಾರೆ. ಅವರೆಲ್ಲರೂ ಮುಖ್ಯ ಪ್ರಾಣದೇವರ ಅಧೀನದಲ್ಲಿ ಇರ್ತಾರೆ. ಅದೇ ತರ ತತ್ವಾಭಿಮಾನಿ ದೇವತೆಗಳು ಕೂಡ ಇರ್ತಾರೆ. ಇವಾಗ ಪುಣ್ಯ ಕಾರ್ಯಗಳು ಮಾಡಿದಾಗ ಈ ದೇವತೆಗಳು ನಮ್ಗೆ ಮಾಡಿಸಿ ಮಾಡಿರ್ತೀವಿ, ಅದನ್ನ ಪುಣ್ಯ ಕಾರ್ಯಗಳಾಗುತ್ತೆ. ಅದೇ ನಮ್ಗೆ ಅದು ಹರ್ಷ ಮರ್ಷ, ಅದೇ ಸಂತೋಷ ಕೊಡುತ್ತೆ. ಅದೇ ನಾವು ಪಾಪ ಕಾರ್ಯ ಮಾಡಿದಾಗ ದೈತ್ಯ ಪ್ರಚೋದನೆ ಮಾಡಿದ ಕಾರ್ಯಗಳೆಲ್ಲ ಪಾಪ ಕಾರ್ಯಗಳು, ಅದು ದುಃಖ ಕೊಡುತ್ತೆ ಮೌಲ್ಯ. ಅದೇ ತರ ಕೆಲವು ಕಾರ್ಯಗಳು ಲಾಭ ಮತ್ತೆ ಅಲಾಭ, ಅಂದ್ರೆ ಲಾಭ ನಷ್ಟ ಎರಡೂ ಆಗತ್ತೆ. ಹಾಗೆ ಸುಖ ದುಃಖಾದಿ ದ್ವಂದ್ವಗಳ ಸುಖ ದುಃಖ ಮತ್ತೆ ಬೇರೆ ಅದೇ ತರ ಬೇಗ ದ್ವಂದ್ವಗಳ ಆತರ ಬರ್ತಾನೆ ಇರುತ್ತೆ ಜೀವನದಲ್ಲಿ. ಎಲ್ಲವೂ ನಿರುತ ಅವನ ಅಂಗಡಿಗೆ ಸಮರ್ಪಿಸು. ಯಾವಾಗ್ಲೂ ಅವನ ಅಂಗಡಿಗೆ ಸಮರ್ಪಣೆ ಮಾಡ್ತಾ ಇರಿ ಅನ್ನೋದನ್ನ ಹೇಳ್ತಿದ್ದಾರೆ. ಅದನ್ನ ಯಾವಾಗ್ಲೂ ಅಂದ್ರೆ ಏನು ಮುಂದೆ ಹೇಳ್ತಾರೆ, ನರಕ ಭೂ ಸ್ವರ್ಗ ಪವರ್ಗಾಗಿ. ಈ ನರಕ ಎಲ್ಲಿಂದ ಬಂತು? ನಾವೇನೋ ಈಗ ಭೂಮಿ ಮೇಲೆ ಇದ್ದೀವಿ, ಮುಂಚೆ ಎಲ್ಲಿದ್ವು? ಹೋದ ಜನ್ಮದಲ್ಲಿ, ಮುಂಚಿನ ಜನ್ಮಗಳಲ್ಲಿ ಅಥವಾ ಮುಂದೆ ಬರೋ ಜನ್ಮಗಳಲ್ಲಿ ಎಲ್ಲಿ ಇರ್ತೀವಿ ಗೊತ್ತಿಲ್ಲ. ನರಕದಲ್ಲಿ ಇರ್ತೀವೋ, ಸ್ವರ್ಗದಲ್ಲಿ ಇರ್ತೀವೋ, ಎಲ್ಲಿ ಭೂಮಿ ಮೇಲೆ ಇರ್ಬೋದು. ಸೊ ಈಗ ನಮ್ಗೆ ಈ ತಿಳುವಳಿಕೆ ಕೊಟ್ಟಿ ಗುರುಗಳ ದಯದಿಂದ, ಹಾಗಾಗಿ ಅದೆಲ್ಲವನ್ನೂ ಈಗ ಸಮರ್ಪಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಿಂದಿನ ಅನೇಕ ಜನ್ಮದ ಕರ್ಮಗಳು, ಮುಂದೆ ಬರುವಂತ ಜನ್ಮದ ಕರ್ಮಗಳು ಎಲ್ಲವನ್ನೂ ಈಗಲೇ ಸಮರ್ಪಣೆ ಮಾಡಿದ್ದೀವಿ ಅನ್ನೋದು. ಕರಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು. ಕರಣ ನಿಯಾಮಕ ಅಂದ್ರೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಒಡೆಯ ಯಾರು? ನಮ್ಮ ಶ್ರೀಹರಿ. ಸೊ ಅವನ್ನ ಯಾವಾಗಲೂ ಸರ್ವತ್ರದಲ್ಲಿ ಅವನ್ನ ನೆನೆಸ್ತಾ ನಾವು ಎಲ್ಲವೂ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ದಾಸರು ತಿಳಿಸ್ತಾ ಇದ್ದಾರೆ ಇದರಲ್ಲಿ. ನಾವು ಇದೆಲ್ಲವೂ ಮಾಡಿದಾಗ ಎಲ್ಲಾ ತರ ಕರ್ಮ, ಕಾಯಿಕ ವಾಚನಿಕ ಮಾನಸಿಕ ಎಲ್ಲವೂ ಕರ್ಮಗಳು ನಾವು ಸಮರ್ಪಣೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಇದು ಮಾಡಿಸೋದು ನಮ್ಮ ಬಿಂಬರೂಪಿ ಅಂತರ್ಯಾಮಿ ಆಗೋದು ಬಿಂಬರೂಪಿ ಪರಮಾತ್ಮ ನಮ್ಮಲ್ಲಿ ಇಲ್ಲಿ ಮಾಡಿಸ್ತಾ ಇದ್ದಾನೆ ಅನ್ನೋದು ಎಚ್ಚರ ಯಾವಾಗ್ಲೂ ಇರ್ಬೇಕು. ಅವನೇ ಮಾಡಿಸ್ತಾ ಇರೋದು, ಹಾಗಾಗಿ ನಾವು ಮಾಡ್ತಾ ಇರೋದು. ಪಾಪ ಕರ್ಮ ಆಯ್ತು, ಪುಣ್ಯ ಕರ್ಮ ಆಯ್ತು, ಯಾವ್ದೇ ಅದನ್ನು ಬಿಟ್ಟು ನಾವು ಪಾಪ ಕರ್ಮ ಮಾಡ್ತಾ ಇರೋಕ್ಕಾಗಲ್ಲ. ಅದನ್ನ ನಮ್ಗೆ ಎಚ್ಚರ ಅದಕ್ಕೆ ಕೊಟ್ಟಿರೋದು. ಇದನ್ನ ಯಾವ್ದು ಪಾಪ ಯಾವ್ದು ಪುಣ್ಯ ಅನ್ನೋದು ಗೊತ್ತಿರ್ಲಿಲ್ಲ, ಅಕಸ್ಮಾತ್ ಆಗಿರೋದನ್ನಲ್ಲ, ಅದನ್ನ ನಾವು ಸಮರ್ಪಣೆ ಎಲ್ಲ ಪಾಪ ಕರ್ಮ ಪುಣ್ಯ ಕರ್ಮ ಎಲ್ಲವೂ ಸಮರ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಸಮರ್ಪಣೆ ಮಾಡಿದ್ರು ಕೂಡ ನಮ್ದೆಲ್ಲ ಪಾಪ ಕರ್ಮಗಳು ಸಮರ್ಪಣೆ ಮಾಡಿದ್ರು ಕೂಡ ಅವನಿಗೇನು ಲೇಪ ಆಗಲ್ಲ, ಅವನಿಗೇನಿಲ್ಲ. ನಾವು ಯಾಕೆ ಮಾಡಬೇಕು ಸಮರ್ಪಣೆ ಅದೆಲ್ಲವೂ ಅನ್ನೋದು ನಮ್ಗೆ ಅದ್ರ ಅಂಟಿರಲ್ಲ. ಅದು ಮುಂದೆ ಸಾಧನೆಗೆ ಮುಂದೆ ಹೋಗೋಕೆ ಅವಕಾಶ ಕೊಡುತ್ತೆ. ಹಾಗಾಗಿ ಅದು ಎಲ್ಲಾ ತರದ ಕರ್ಮಗಳನ್ನು ನಾವು ಅವನಿಗೆ ಸಮರ್ಪಣೆ ಮಾಡಿ ಮಾಡಿ ಮುಂದೆ ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಕರ್ಮಯೋಗದಲ್ಲಿ ಹೇಳಿಯಾನೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಇದನ್ನ ಅರ್ಜುನಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿಯಾನೆ. ನೀನು ಎಲ್ಲ ನಿಂದು ಏನ್ ಧರ್ಮವೋ ಅದನ್ನ ಮಾಡು. ಎಲ್ಲ ಅಹಮು ಮಮಕಾರವನ್ನ ಬಿಟ್ಟುಬಿಟ್ಟು ನಿನ್ ಕರ್ಮ ಏನಿದೆ, ಈಗ ಯುದ್ಧ ಭೂಮಿಲಿ ಏನು ಕರ್ಮ, ನೀನು ಒಬ್ಬ ಯೋಧ, ನೀನು ಯುದ್ಧ ಮಾಡಕ್ ಬಂದಿರಿ, ಮಾಡಲೇಬೇಕು.
ಅನ್ನೋದನ್ನ ಹೇಳಿ ಹಾಗಾಗಿ ನೀವು ಮಾಡಬೇಕು. ಯಾವ ನನ್ನ ತಾತ ಗುರುಗಳು ಅಣ್ಣಂದ್ರು ಅವೆಲ್ಲ ನೋಡ್ದೆ ನಿಂದು ಕರ್ಮ ಮಾಡ್ತಾ ಹೋಗು. ಮಾಡಿಬಿಟ್ಟು ಅದನ್ನ ನಂಗೆ ಸಮರ್ಪಣೆ ಮಾಡು. ಮಾಡಿದ್ರೆ ಅದು ಏನ್ ಬರುತ್ತೋ ಅದನ್ನು ಏನ್ ಫಲ ಇರುತ್ತೋ ಅದನ್ನ ಪ್ರಸಾದ ಅಂದ್ಬಿಟ್ಟು ಅದನ್ನ ಸ್ವೀಕಾರ ಮಾಡು ಅನ್ನೋದನ್ನ ಕೃಷ್ಣ ಪರಮಾತ್ಮ ಅರ್ಜುನಿಗೆ ತಿಳಿಸ್ತಾನೆ. ಅದೇ ಥರ ಜಯಶಂಕರದಾಸರು ಹೇಳಿರುವಂತ ದೇವನಾಮದಲ್ಲಿ ಮಧುಹ ನಿನಗೆ ಅರ್ಪಿತು ಸರ್ವಕರ್ಮ. ಅವ್ರ ತಿಳಿಸ್ತೀಯಾರ ಎಲ್ಲಾ ಕರ್ಮಗಳನ್ನು ನೀವು ದಿನ ದಿನ ಮಲ್ಕೋತ ಒಂದ್ಸತಿ ಸಮರ್ಪಣೆ ಮಾಡಿ. ಉದಯಾದಿ ಶಯನ ಅಂತ ಕೃತ್ ಕರ್ಮ ಅನುಭವವು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗ ಅಷ್ಟು ಕರ್ಮಗಳನ್ನು ನೀವು ಸಮರ್ಪಣೆ ಮಾಡಿ ಅಂತ. ರಾತ್ರಿ ಆದ್ಮೇಲೂ ಇನ್ಫ್ಯಾಕ್ಟ್ ನಡೀತಾ ಇರುತ್ತೆ ಮನಸ್ಸಲ್ಲಿ, ನಮ್ಮ ಇದರಲ್ಲಿ ದೇಹದಲ್ಲಿ ಎಲ್ಲ ಕರ್ಮಗಳು ನಡೀತಾ ಇರುತ್ತೆ. ಅದನ್ನ ತಿರ್ಗಾ ಸಮರ್ಪಣೆ ಮಾಡ್ಬೇಕು ಬೆಳಗ್ಗೆ. ಸೊ ಎಲ್ಲಾ ಕರ್ಮಗಳು ಸಮರ್ಪಣೆ ಮಾಡಿ ಅನ್ನೋದನ್ನ ಹೇಳ್ತಾರೆ. ಸ್ಮೃತಿ ವಿಸ್ಮೃತಿಯಲ್ಲಿ ಕೃತ ಉತ್ತಮ ಅಧಮ ಕರ್ಮ. ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋದು ಅಥವಾ ಒಳ್ಳೆ ಕರ್ಮಗಳು, ಕೆಟ್ಟ ಕರ್ಮಗಳು, ಪಾಪ ಕರ್ಮ, ಪುಣ್ಯ ಕರ್ಮ, ಎಲ್ಲಾ ತರ ಕರ್ಮಗಳನ್ನು ಇದನ್ನ ಸಮರ್ಪಣೆ ಮಾಡಿ ಪರಮಾತ್ಮಗೆ ಸಮರ್ಪಣೆ ಮಾಡಿ ಅನ್ನೋದನ್ನ ಇಲ್ಲಿ ಜಯಶಂಕರ ದಾಸರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ಕೆಲವೊಂದು ಇದರಿಂದ ಇದೊಂದು ತುಂಬಾ ಒಳ್ಳೆ ಜನ ಇದು ಸಾಧನೆ ಮಾರ್ಗಕ್ಕೆ ಹೋಗೋಕೆ ಮೇಲೆ ಹೋಗೋದಕ್ಕೆ ನಮ್ಗೆ ದಾಸರು ಪ್ರತಿ ಹೆಜ್ಜೆಗೂ ಒಂದೊಂದು ಇದು ಕೊಟ್ಟಿದ್ದಾರೆ. ಇದೊಂದು ಸುಲಭವಾಗಿರೋದು ಒಂದು ಪಾಯಿಂಟ್ ಅಂತ ಅನಿಸ್ತು. ಹಾಗಾಗಿ ಇದನ್ನ ಚೆನ್ನಾಗಿ ನಾವು ನಮ್ಮ ಸಾಧನೆಗೆ ಉಪಯೋಗ ಆಗಂತ ಪದ್ಯ. ಇದು ಕೆಲವೊಂದು ಇದರಿಂದ ನಾನು ಮಾತುಗಳಿಂದ ನನ್ನ ಸಮರ್ಪಣೆ ಮಾಡ್ತೀನಿ. ಗುರು ಅಂತರ್ಗತ ಭಾಷೆ ಮನುಷ್ಯ ಪ್ರಾಣ ಅಂತರ್ಗತ ಜಯ ಜಗನ್ನಾಥ ವಿಠಲ ಪ್ರೀತಿಯ